ಆರೋಪ ಮಾಡಿದ್ರೆ ಕೃಷ್ಣೇಗೌಡರು ಕೃಷ್ಣಮೂರ್ತಿನ ಕೃಷ್ಣೇಗೌಡರು ಮಾಡೋದು ತಾನೆ. ಫ್ಯಾಕ್ಸಿ ಓಟ್ಗಳನ್ನ ಯಾರ್ಯಾರು ಹಾಕಿದ್ದಾರೆ ಅಂತ ಬೇಕಾದ್ರೆ ತೋರಿಸ್ಲಾ? ನಂಬರ್ ಸಿಂಬಲ್ ಕೊಟ್ಟು ಓಟ್ ಹಾಕ್ಸಿದ್ದಾರೆ ಈ ಸಲ. ಜಿಲ್ಲೆ ವೈಸು ಸಿಂಬಲ್ ಕೊಟ್ಟು ಓಟ್ ಹಾಕಿರೋ ಡಾಕ್ಯುಮೆಂಟ್ ಇದೆ, ನಾನು ನೋಡಿದ್ದೀನಿ. ನಾನು ಚರ್ಚೆ ಮಾಡೋಕೆ ಫ್ಯಾಕ್ಸಿ ಓಟ್ಗಳನ್ನ ಹೆಂಗ್ ಹಾಕಕ್ ಬರ್ತದೆ? ಅವರೇ ಏಜೆಂಟ್ ಕೂತಿಯಾರ, ಅವರೇ ಓದ್ತಿರ, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ. ಸೋತಿದೀವಿ ಅಂತ ನಾನು ಈಗ ಆರೋಪ ಮಾಡೋಕೆ ಹೋದ್ರೆ ತುಂಬಾ ಬಿಚ್ಚೇಳಬೇಕಾಗ್ತದೆ. ನಮ್ ಬಿಚ್ಚೇಳೋ ಅವಶ್ಯಕತೆ ಇಲ್ಲ. ಯಾರು ಮತ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದ ನೌಕರಿಗೆ ಗೊತ್ತಿದೆ. ವ್ಯವಸ್ಥೆ ಪಲ್ಯೂಟ್ ಆಗ್ಲಿಕ್ಕೆ ಹೊರಟಿತ್ತು. ಏನೋ ನಮ್ನ ಅವಕಾಶ ಕೊಟ್ಟಿದ್ದು ಒಂದಿಷ್ಟು ಪಲ್ಯೂಟ್ ಆಗೋದು ಉಳಿಸಿದೀವಿ ಅಷ್ಟೇ. ಫ್ಯಾಕ್ಸಿ ಓಟ್ ಹೆಂಗ್ ಹಾಕಕ್ ಬರ್ತದೆ? ಕೊಡೋಕೆ ಹೇಳ್ರಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟು. ನಾನು ಮಾತಾಡೋಕೆ ನಿಂತ್ಕೊಂಡ್ರೆ ತುಂಬಾ ವಿಚಾರ ಇದೆ, ಚರ್ಚೆ ಬೇಡ. ಅವ್ರು ಡೆಮೋಕ್ರಸಿ ನಮ್ಗೆ ಓಟ್ ಹಾಕಿದ್ದಾರೆ, ಸ್ವಾಗತಿಸೋಣ. 10 ಇನ್ವ್ಯಾಲಿಡ್ ಓಟ್ ಹಾಕಿದ್ರು ನಮಗೆ, ಅವ್ರಿಗೆ. ಸೊ ಅವ್ರಿಗೂ ಹೊತ್ತು ಹಾಕಿದ್ರು, ನನಗೂ ಹೊತ್ತಾಗಿ 2 ಓಟ್ ಹಾಕಿದ್ದಾರೆ. 2 ಓಟ್ ಖಾಲಿ ಹಾಕಿದ್ದಾರೆ. ಫ್ರಾಕ್ಸಿನ ಅದು ಫ್ರಾಕ್ಸಿ ಆಗಲ್ಲ. ಫ್ರಾಕ್ಸಿ ಅಂದ್ರೆ ಏನು? ಅದು ಪಾಪ ಅವ್ರಿಗೆ ಗೊತ್ತಿರಲ್ಲ. ನೀವು ಸ್ವಲ್ಪ ಕೇಳಬೇಕು. ನನ್ನ ಓಟನ್ನ ನೀವು ಹಾಕಿರೋದು ಫ್ರಾಕ್ಸಿ. ಒಂದೇ ಒಂದು ಫ್ರಾಕ್ಸಿ ಆಗಿಲ್ಲ, ಖಜಾಂಚಿದು ಆಗಿಲ್ಲ, ಅಧ್ಯಕ್ಷದು ಆಗಿಲ್ಲ. ಇಡೀ ರಾಜ್ಯದಲ್ಲಿ ತಾಲೂಕ್ ಜಿಲ್ಲೆ ಚುನಾವಣೆ ಒಂದು ಫ್ರಾಕ್ಸಿ ಓಟ್ ಆಗಿಲ್ಲ. ಆಗಕ್ಕೆ ಬರಲ್ಲ. ಹೆಂಗಾಗುತ್ತೆ? ID ಕಾರ್ಡ್, ಪೊಲೀಸ್ ಸೆಕ್ಯೂರಿಟಿ, ಐಡೆಂಟಿ ಕಾರ್ಡ್, ಸರ್ಟಿಫಿಕೇಟ್ ಇಟ್ಕೊಂಡು ಎಲೆಕ್ಷನ್ ಮಾಡಿರೋದು. ಫ್ರಾಕ್ಸಿ ಹೆಂಗಾಗುತ್ತೆ? ಒಂದು ಫ್ರಾಕ್ಸಿ ಓಟ್ ಬಿದ್ದರೆ ನಾನು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ. ಸವಾಲಾಗ್ತೀರಾ? ಸುಮ್ಮನೆ ಬಾಯಿ ಬರುತ್ತೆ ಅಂತ ಮಾತಾಡಬಾರ್ದು. ಈಗ ನಾನು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ಹೇಳಿದೆ ಅಷ್ಟೇ. ಮತ್ತೆ ಬಿಟ್ಟು ಹೇಳಕ್ ಹೋದ್ರೆ ಇನ್ನೂ ಏನೇನೋ ಆಗ್ತದೆ. ಸೋತಿದೀವಲ್ಲ, ನಾನು ಹೇಳಿದೆ ನನಗೆ ಖುಷಿ ಇಲ್ಲ ಅಂತಾನೆ ಹೇಳಿದೆ. 60 ಓಟ್ ತಗೊಂಡು ಗೆಲ್ಲಕ್ಕೆ ಖುಷಿನ ಇದು? ನಾನು ಮಾಡಿರೋ ಕೆಲಸಕ್ಕೆ 300-400 ಓಟಲ್ಲಿ ಲೀಡಲ್ಲಿ ಗೆಲ್ಲಬೇಕಿದು. ನಾನದೇ ಆಮಿಷ ಒತ್ತಡಗಳಷ್ಟೇ. ಅದನ್ನ ಬಿಟ್ಟು ಇವತ್ತು ಎಲೆಕ್ಷನ್ ನಾಳೆ ಮಾಡ್ತೀನಿ ಹೇಳ್ರಿ, ಬಂದು ಹಂಗೆ ಜನ ಓಟ್ ಹಾಕ್ಲಿ. ಅದು ಕತೆ ಬೇರೆ ಇರ್ತದೆ, ಠೇವಣಿ ಸಿಗಲ್ಲ. ಸೊ ನಾನು ಅದನ್ನು ಹೇಳಕ್ ಹೋಗಲ್ಲ. ಚೆನ್ನಾಗಿ ಕೊಟ್ಟಿದ್ದಾರೆ, ಒತ್ತಡನೋ ಆಮಿಷನೋ ಏನೋ ಆಗಿರುತ್ತೆ, ಬೇಡ ಚರ್ಚೆ ಅದು. ನಾನು ಅದನ್ನ ಹೇಳೋದು. ಅವ್ರಿಗೆ ಪಾಪ ಫ್ರಾಕ್ಸಿ ಅಂದ್ರೇನು, ಇನ್ವ್ಯಾಲಿಡ್ ಅಂದ್ರೇನು, ಪಾಪ ಅದು ನೀವು ಸ್ವಲ್ಪ ಕೇಳಿ ಹೇಳ್ಬೇಕಷ್ಟೇ. ಮತ್ತೇನು ಹೇಳಿ? ಏನಿಲ್ಲ ಸರ್, ಅಷ್ಟೇ ತಾನೆ? ಯಾರು ಯಾರು ಅದನ್ನ ಮತ ಕಡಿಮೆ ಆಗ್ಲಿಕ್ಕೆ ಅದೇ ಕಾರಣ. ನೀವೇನು ಹೇಳಿದ್ರಲ್ಲ, ಮತ ಕಡಿಮೆ ಆಗಲಿಕ್ಕೆ ಅದೇ ಪ್ರಭಾವ. ಅದಿರ್ಲಿಲ್ಲ ಅಂದ್ರೆ ಠೇವಣಿ ವರ್ಸಸ್ ನನ್ನ ನಡುವೆ ಎಲೆಕ್ಷನ್ ಇದು. ಏನೇಳಿ? ಠೇವಣಿ ವರ್ಸಸ್ ನನ್ನ ನಡುವೆ ಎಲೆಕ್ಷನ್ ಇದು. ಅದೊಂದೇ. ನೀವು ಅದನ್ನು ಬಿಚ್ಚೇಳಕ್ ಹೋದ್ರೆ ವಿತ್ ಎವಿಡೆನ್ಸ್ ಡಾಕ್ಯುಮೆಂಟ್ ಇದೆ ಸಾಕು. ನಮ್ಮ ಸಂಘವನ್ನ ನಾನು ರಸ್ತೆಗಿಳಿಯಕ್ಕೆ ನಾನು ರೆಡಿ ಇಲ್ಲ. ನಾನು ಇದನ್ನ ಯಾವತ್ತೋ ಹೇಳ್ಬೋದಿತ್ತು. ಅದು ಹೇಳಿ ಏನ್ ಪ್ರಯೋಜನ? ಅಲ್ಲ, ಶುದ್ಧಿ ನೋ ಶುದ್ಧಿ ಇದನ್ನ ಅಶುದ್ಧಿ ಮಾಡಿದ್ದಾರೆ, ಮತ್ತೆ ಶುದ್ಧಿ ಮಾಡಕ್ ನಾನು ಕೂರಿಸಿದ್ದಾರೆ. ಮತ್ತೆ ಗೊತ್ತಾಯ್ತಲ್ಲ, ಇಲ್ಲೇ ಕೂಡ ಅಶುದ್ಧಿ ಇತ್ತು. 19 ಕೂತ್ಕೊಂಡು 24 ಶುದ್ಧಿ ಮಾಡಿದ್ವಿ. ಮತ್ತೆ ಅಶುದ್ಧಿ ಮಾಡಕ್ಕೆ ಚುನಾವಣೆ ಪೂರ್ವ ಮಾಡಿದ್ರು. ಮತ್ತೆ ಅದನ್ನ ಶುದ್ಧಿ ಮಾಡಿ ಅಂತ ಮತ್ತೆ ನಾನು ಕೂರಿಸಿದ್ದಾರೆ. ಅಲ್ಲ, ರಿವೀಲ್ ಅಂತಲ್ಲ. ಇದೇನಾಗ್ತದೆ, ಸಂಘಟನೆ ಅನ್ನೋದನ್ನ ಟೀಕೆ ಟಿಪ್ಪಣಿ ದೂರವರು ಅವರು ಚುನಾವಣೆಲ್ಲ ನಿಂಗೆ ಏನಾದ್ರು ನಾನು ಸಾಧನೆ ಮಾಡ್ತೀನಿ, ಹಿಂಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಜನ ಓಟ್ ಹಾಕರು. ಬರೀ ಟೀಕೆ ಮಾಡ್ಕೊಂಡೇ ಬಂದ್ರು. ಅರ್ಥ ಆಯ್ತಲ್ಲ? ಟೀಕೆ ಟಿಪ್ಪಣಿಗಳಿಗೆ ಸೀಮಿತ ಆದ್ರೆ ಸಂಗಲ್ಲ. ನನಗೂ ಕೂಡ ಟೀಕೆ ಮಾಡ್ಲಿಕ್ಕೆ ಸಾಕಷ್ಟು ಸಂಗತಿ ಇದೆ. ನನ್ನ ಮೇಲೆ ಮಾತಾಡಿದಾಗಲೂ ಕೂಡ ಅವ್ರ ಕೆಳಗ್ಲೂ ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸಿದೆ. ನನಗೆ ಖುಷಿ ಇಲ್ಲ ಸರ್ ಈ ರಿಸಲ್ಟು. ನನ್ನ ರಿಸಲ್ಟೇ ಬೇರೆ ಇತ್ತು. ಏನಿವೆ ಗೆದ್ದಿದ್ದೀವಿ ಅಂತ ಹೇಳ್ಕೊಬೇಕ್ಬಿಟ್ರಿಲ್ಲ ಅಂತ ವಿಷಯ ಕೇಳಿ ಮಾಡಿ ಬಂದೆ. ಸಭೆಯಲ್ಲಿ ಕೂಡ ಹೇಳಿದೆ. ಸೊ ಅವ್ರಿಗೆ ಕೂಡ ಅಭಿನಂದನೆ. ಒಟ್ಟಿಗೆ ಹೋಗೋಣ. ಅವರೊಬ್ರು ಜಿಲ್ಲಾಧ್ಯಕ್ಷ ಅಲ್ವಾ? ಅರ್ಥ ಆಯ್ತಲ್ವಾ? ಅವರೊಬ್ರು ಜಿಲ್ಲಾಧ್ಯಕ್ಷ ಅಲ್ವಾ? ಸಂಘಟನೆಯಲ್ಲಿ ಇರ್ಬೇಕಲ್ವಾ? ಆಸ್ನ ಸಂಘ ಕಟ್ಟಬೇಕಲ್ಲ ಅವ್ರನ್ನು ನಮ್ಮ ಜೊತೆ ಸೇರ್ಕೊಂಡು. ಅಷ್ಟು ಸುಲಭ ಇಲ್ಲ ರೀ ಸಂಘಟನೆ. ನಾವು ಮಾತಾಡೋಕೆ ಹಂಗಾರೆ ಅವ್ರೇನು ಬರೀ ಕಡಲೆಪುರಿ ಹಂಚ್ಕೊಂಡು ಗೆದ್ಕೊಂಬಂದಿಯಾರ ಜಿಲ್ಲೆನಲ್ಲಿ? ಏನು ಆಮಿಷ ಇಲ್ಲ ಅಂತ ಹೇಳ್ತಾರ? ಚರ್ಚೆ ಮಾಡೋಣ. ಬಹಿರಂಗ ಸವಾಲಾಗ್ತೀನಿ ರೀ, ಬನ್ನಿ ಹಾಸನದಲ್ಲಿ ಕೇಳ್ಕೊಳ್ಳಿ ಮಾಧ್ಯಮದವ್ರಿಗೆ. ಚರ್ಚೆ, ಸಂಘಟನೆ ರಸ್ತೆಗಿಳಿಬಾರ್ದು. ಗೆಲ್ಲಲಿಕ್ಕೆ ತಂತ್ರಗಾರಿಕೆಗಳು ಮಾಡ್ತಾರೆ. ಚಾಣಕ್ಯನ ತಂತ್ರಗಾರಿಕೆ ಇದೆ, ಹಣ ಬಲ ಇದೆ, ತೋಳು ಬಲ ಇದೆ, ಜಾತಿ ಬಲ ಇದೆ, ಧರ್ಮ ಬಲ ಇದೆ, ಬೇಕಾದಷ್ಟು ಬಲಗಳಿದ್ದಾವೆ. ಅವರ ಎಲ್ಲ ಬಲಗಳ ಜೊತೆಗೆ ಮಾಡಿರ್ತಾರೆ. ಏನೇನೋ ಬಲಗಳನ್ನು ಬಳಸ್ತಾರೆ. ಸೊ ನಾವ್ ಯಾವ ಬಲನೂ ಇಲ್ಲ ನಮ್ಮ ಹತ್ರ. ನೌಕರ ಬಲ ಒಂದೇ ನನಗಿರೋದು. ಆ ನೌಕರ ಬಲದಿಂದ ಗೆದ್ದಿರೋದೇ ಒಂದು ಇತಿಹಾಸ ಅಂತ ಹೇಳಿದ್ದಾರೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ.
ಇದು ನಮ್ಮೆಲ್ಲರ ಕಂಪನಿ.